ನಮಸ್ಕಾರ ನಮಸ್ಕಾರ ನಮಸ್ಕಾರ. ಗುಡ್ ಮಾರ್ನಿಂಗ್ ಗಾಯ್ಸ್. ವಿಡಿಯೋ ಮಾಡೋಣ ಅಂತ ಫೋನ್ ಎತ್ಕೊಂಡು ಹೊರಗಡೆ ಬಂದೆ. ನೋಡಿ ನಮ್ಮಮ್ಮ ಏನ್ ಮಾಡ್ತಾ ಇದಾರೆ ಅಂತ. ಮನೆಯಲ್ಲಿ ಹಸುಗಳು ಅಂತ ಇದ್ಬಿಟ್ರೆ ಗಾಯ್ಸ್ ನಾವು ಎಲ್ಲೂ ಹೋಗಕ್ಕಾಗಲ್ಲ. ಏಕೆ ಅಂತಂದ್ರೆ ಬೆಳಿಗ್ಗೆ 6 ಗಂಟೆ ಆಯ್ತು ಅಂದ್ರೆ ಹಾಲು ಕರಿಬೇಕು, ಸಂಜೆ 6 ಗಂಟೆ ಆಯ್ತು ಅಂದ್ರೆ ಹಾಲು ಕರಿಬೇಕಾಗುತ್ತೆ. ಸರ್ ನಮ್ಮ ಮನೆ ದೇವರು ಸರ್, ಅದರಿಂದನೇ ನನ್ನ ಜೀವನ ಶುರುವಾಗಿದ್ದು. ಸರಿ ಅಂತ ಹೇಳಿ ನಾನು ಜಿಮ್ ಕಡೆ ಹೊರಟೆ. ಜಿಮ್ ಕಡೆ ಹೋಗ್ಬೇಕಾದ್ರೆ ಹಿಂಗೆ ದಾರಿಲಿ ಒಂದು ಕಲ್ಲು ಬಿದ್ದಿತ್ತು. ಸೊ ಅದು ಬೇರೆಯವ್ರಿಗೆ ತೊಂದರೆ ಆಗ್ಬಾರ್ದು ಅಂತ ನಾನೇ ಕಾಲಿಂದ ಸೈಡಿಗೆ ತಳ್ಬಿಟ್ಟೆ. ನಾನು ಸ್ವಲ್ಪ ಅವಾಗ ಈ ತರ ಸಮಾಜ ಸೇವೆ ಮಾಡ್ತಾ ಇರ್ತೀನಿ. ಹಾಗೆ ಮುಂದೆ ನಡ್ಕೊ ಬರ್ತಾ ಇರ್ಬೇಕಾದ್ರೆ ನಮ್ಮ ಮಾವ ಇದ್ರು. ಅವ್ರು ಏನ್ ಮಾತಾಡ್ತಾ ಇದಾರೆ ಕೇಳಿ. ಬರ್ತಾರ ಈಗ ನೀವು ಕರೆದ್ರೆ ಏನೇನು ಪ್ರಾಬ್ಲಮ್ಮು? ಸರಿ ಅಂತ ಹೇಳಿ ಇವತ್ತು ಜಿಮ್ಗೆ ಅಟೆಂಡೆನ್ಸ್ ಹಾಕಿ ಫಸ್ಟು ಫ್ರೀ ಎಕ್ಸಸೈಸ್ನ ಮಾಡ್ಕೊಳ್ಳೋಣ ಅಂತ ಹೇಳಿ ಫ್ರೀ ಎಕ್ಸಸೈಸ್ನ ಮಾಡ್ತಾ ಇದ್ದೆ. ವರ್ಕೌಟ್ ಮಾಡೋಕ್ಕಿಂತ ಮುಂಚೆ ಬಾಡಿನ ಫ್ರೀ ಮಾಡೋದು ತುಂಬ ಒಳ್ಳೆಯದು. ಫ್ರೀ ಎಕ್ಸಸೈಸ್ ಎಲ್ಲ ಆದಮೇಲೆ ಶೋಲ್ಡ್ರ್ ವರ್ಕೌಟ್ನ ಶುರು ಮಾಡಿದೆ. ಇವತ್ತೇನೋ ಕ್ರೇಜಿಯಾಗಿ ಶೋಲ್ಡ್ರ್ ವರ್ಕೌಟ್ನ ಮಾಡ್ತಾ ಇದ್ದೆ. ಏನು ಅಂತ ಗೊತ್ತಿಲ್ಲ. ನೀನು ಯಾವುದೇ ಔಟ್ಫಿಟ್ ಹಾಕಿದ್ರು ಲುಕ್ ಆಗಿ ಚೆನ್ನಾಗಿ ಕಾಣಿಸ್ಬೇಕು ಅಂತಂದ್ರೆ, ನಿನಗೆ ಕಾನ್ಫಿಡೆನ್ಸ್ ಕೊಡಬೇಕು ಅಂತಂದ್ರೆ ಶೋಲ್ಡ್ರ್ ವರ್ಕೌಟು ತುಂಬ ಇಂಪಾರ್ಟೆಂಟು. ಸರಿ ಅಂತೇಳಿ ಶೋಲ್ಡ್ರ್ ವರ್ಕೌಟ್ ಮುಗಿದ್ಮೇಲೆ ಅಲ್ಲೇ ಪ್ರೋಟೀನ್ ಕುಡಿದು ನಾನು ಜಿಮ್ಮಿಂದ ಹೊರಟು ಮನೆಗೆ ಬಂದೆ. ಮನೆಗೆ ಬಂದ ತಕ್ಷಣ ನಾನು ಏನೂ ಮಾಡಿಲ್ಲ, ಫೋನ್ ಎತ್ಕೊಂಡು ಸುಮ್ಮನೆ ವಿಡಿಯೋ ಮಾಡ್ತಾ ಇದ್ದೆ. ಸರಿ ಅಂತ ಹೇಳಿ ಮುಖ ತೊಳ್ಕೊಂಡು ಬಂದು ಕೂತ್ಕೊಂಡೆ. ನಮ್ಮವ್ವ ತಿಂಡಿ ತಂದು ಕೊಟ್ಟರು. ನಮ್ಮಪ್ಪ ಹೋದ ವಿಡಿಯೋದಲ್ಲಿ ಕಡುಬು ತಿನ್ನು ಅಂತ ಹೇಳಿದ್ರು. ನಮ್ಮವ್ವ ಇವತ್ತು ಅದನ್ನೇ ಮಾಡಿದ್ದಾರೆ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ತಿಂಡಿ ಮಾಡಿ ಹೊರಗಡೆ ಬಂದು ನೋಡಿದ್ರೆ ನಮ್ಮ ಗ್ರೇಸಿ ಎಷ್ಟು ನೆಮ್ಮದಿಯಾಗಿ ಮಲಗಿದಾರೆ ನೋಡಿ. ಅವಾಗ ಅನ್ಸಿದ್ದು ಒಂದೇ ನನಗೆ, ಇದಕ್ಕಿರೋ ನೆಮ್ಮದಿ ಪ್ರಪಂಚದಲ್ಲಿ ಯಾರಿಗೂ ಇಲ್ಲ ಅಂತ. 3 ಟೈಮ್ ಸರಿಯಾಗಿ ತಿನ್ಬಿಟ್ಟು ಹಿಂಗೆ ಮಲ್ಕತಿಯಲ್ಲ, ನಾಚಿಕೆ ಮನ ಮರ್ಯಾದೆ ಇಲ್ವಾ ನಿಂಗೆ? ಮನೆ ಬಾಗ್ಲಿಗೆ ನಾವೇನು ಕೂಳಿಲ್ದೆ ಬಂದಿಲ್ಲ ಅಲ್ಲ, ನಾವೇನು ಬಿಕಾರಿ ನನ್ನ ಮಕ್ಕಳು ಅಲ್ಲ, ನಾವು ಕೂಳಿ ಗತಿ ಇಲ್ವಾ? ಬಾ ನಿಮ್ ಮನೆಗೆ ಬೇಕಾದ್ರೆ ಅಕ್ಕಿ ಪಕ್ಕಿ ರಾಗಿ ಬೇಕಾದ್ರೆ ತಾನ್ ಕಾಯಿ ಕಿತ್ಕೊಂಡು ನಿನ್ ಬಾಳೆಗೊನೆ ಕಿತ್ಕೊಂಡು ಹೋಗು. ಸರಿ ಅಂತ ಹೇಳಿ ಬೈಕ್ ಎತ್ಕೊಂಡು ನಾನು ನನ್ನ ಡಾರ್ಲಿಂಗ್ ಮೀಟ್ ಮಾಡೋಣ ಅಂತ ಹೊರಟೆ. ಸೊ ನಾನು ನನ್ನ ಡಾರ್ಲಿಂಗ್ನ ಮೀಟ್ ಮಾಡಿದೆ. ಇಬ್ರು ಅಲ್ಲೇ ಮರದ ಕೆಳಗಡೆ ಕೂತ್ಕೊಂಡು ಅರಟೆ ಹೊಡಿತಾ ಇದ್ವಿ. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. हमारी गर्लफ्रेंड नहीं है ना, फिर तू ऐसी जिंदगी पर. ಈ ಥರ ಗೋಲ್ಡನ್ ಡೇಸ್ ಮತ್ತೆ ನಮಗೆ ಸಿಗಲ್ಲ ಅನ್ನೋದೇ ನಮಗೆ ಹೊಟ್ಟೆ ಉರಿ. ಯಾಕೆಂತಾರೆ ನೋಡಿ, ಹುಡುಗರು ಎಷ್ಟು ಖುಷಿಯಾಗಿ ರೋಡಲ್ಲಿ ಹೋಗ್ತಾ ಇದ್ದಾರೆ. ನಮ್ಮ ಹುಡುಗ ಕಾಲೇಜ್ ಮುಗಿಸ್ಕೊಂಡು ಡೈರೆಕ್ಟು ನಮ್ಮ ಅಂಗಡಿ ಹತ್ರನೇ ಬಂದ. ಸೊ ನಾನು ವಿಡಿಯೋ ಮಾಡ್ತಿರೋದನ್ನ ನೋಡಿ ಸುಮ್ಮನೆ ಹಾಗೆ ವಿಡಿಯೋಗೊಂದು ಸ್ಮೈಲ್ ಮಾಡ್ದ. ಪಕ್ಕದಲ್ಲೇ ಇದೀನಲ್ಲ ಪೌಡೆ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ. ಸರಿ ಅಂತ ಹೇಳಿ ಕ್ರಿಕೆಟ್ ಆಡ್ತಿದ್ರು ನಮ್ಮ ಹುಡುಗರು. ಕ್ರಿಕೆಟ್ ಆಡೋಣ ಅಂತ ನಾನು ಹೋದೆ. ಕಂಡೆ ಒಂದ್ 4 ಅಕ್ಷರ ಕಲ್ತ್ಕೊಳ್ಳ ಅಂತ ಮಾತಾ ಹೇಳ್ಕೊಂಡಂಗ್ ಮಾಡಿದ್ವಿ. ಬ್ಯಾಡಂದಕ್ಕಿನ ಬೆನ್ನ ಹತ್ಕೊಂಡು ಓದಿ, ಬಂಗಾರ ಅಂತ ದೋಸ್ತಿನ ಹಟ್ಟೋದಿ. ಬನ್ನೇರ್ಘಟ್ಟ ಕಾಡಿಂದ ತಪ್ಪಿಸ್ಕೊಂಬಂದಿರ ಪಡ್ಡೆ ಹುಲಿನ. ಸರಿ ಅಂತೇಳಿ ನಮ್ಮ ಬ್ರದರ್ ಬಂದ್ರು. ಅವ್ರದ್ದೊಂದು ವಿಡಿಯೋ ಮಾಡೋಣ ಅಂತ ವಿಡಿಯೋ ಮಾಡಿದೆ. ಏನೋ ಕಂದಲೆ, ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲ. ಇವತ್ತೊಂದು ಬ್ಲಾಗ್ ಇಷ್ಟ ಆಗಿತ್ತು. ಸೊ ನೆಕ್ಸ್ಟ್ ಬ್ಲಾಗಲ್ಲಿ ಬೇರೆ ಕಂಟೆಂಟಿಂದ ಸಿಗ್ತೀನಿ. ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅವರು ಬೇಗ ಸಬ್ಸ್ಕ್ರೈಬ್ ಆಗಿ. ಬಾಯ್ ಬಾಯ್.